ನಮಸ್ಕಾರ. ಗೀತಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಸುಲಭವಾಗಿ ರುಚಿಯಾದ ಸ್ಪಿನಾಚ್ ಪಕೋರ ಮಾಡುವ ವಿಧಾನವನ್ನು ತಿಳಿಯೋಣ. ಬೇಕಾಗಿರುವ ಪದಾರ್ಥಗಳು: ಸಣ್ಣಗೆ ಹೆಚ್ಚಿರುವ 1 ಬಟ್ಟಲು ಸ್ಪಿನಾಚ್, 1 ಕಪ್ಪು ಕಡಲೆ ಹಿಟ್ಟು, ಅರ್ಧ ಕಪ್ಪು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನ್ ಖಾರದ ಪುಡಿ, ತುರಿದಿರುವ 1 ಆಲೂಗಡ್ಡೆ, 1/4 ಟೀ ಸ್ಪೂನ್ ಬೈಕಾರ್ಬನೇಟ್ ಸೋಡಾ ಮತ್ತು ಅರ್ಧ ಟೀ ಸ್ಪೂನ್ ಇಂಗು. ಮೊದಲಿಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಖಾರದ ಪುಡಿ, ಉಪ್ಪು, ಬೈಕಾರ್ಬನೇಟ್ ಸೋಡಾ ಎಲ್ಲವನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಬೇಕು. ಈಗ ಈ ಮಿಶ್ರಣಕ್ಕೆ ನೀರು ಹಾಕಿ ಬೆರೆಸಿಕೊಳ್ಳಬೇಕು. ಈ ಮಿಶ್ರಣವು ತುಂಬ ಗಟ್ಟಿಯಾಗೂ ಇರಬಾರದು ಅಥವಾ ತುಂಬ ನೀರಾಗೂ ಇರಬಾರದು. ಗಂಟಿಲ್ಲದಂತೆ ಕಲಸಿರುವ ಈ ಹಿಟ್ಟಿಗೆ ತುರಿದಿರುವ ಆಲೂಗಡ್ಡೆ ಮತ್ತು ಸ್ಪಿನಾಚ್ ಅನ್ನು ಹಾಕಿ ಮತ್ತೆ ಬೆರೆಸಿಕೊಳ್ಳಬೇಕು. ಪಕೋಡ ಮಾಡಲು ಮಿಶ್ರಣ ಸಿದ್ಧವಾಗಿದೆ. ಎಣ್ಣೆ ಕಾದಿದೆ. ಕಾದಿರುವ ಎಣ್ಣೆಯಲ್ಲಿ ಸ್ಪೂನ್ನಿಂದ ಮಿಶ್ರಣವನ್ನು ನಿಧಾನವಾಗಿ ಹಾಕಿ ಕರಿಯಬೇಕು. ಈ ಪಕೋಡಗಳನ್ನು ನಿಧಾನವಾಗಿ ಸಣ್ಣ ಉರಿಯಲ್ಲಿ ಕೆಂಪಗೆ ಕರೆದಿಟ್ಟುಕೊಂಡ್ರೆ ರುಚಿಯಾದ ಪಕೋಡ ತಿನ್ನಲು ಸಿದ್ಧ. ಸುಲಭ ವಿಧಾನದಲ್ಲಿ ಮಾಡಿರುವ ಪಕೋಡ ತಿನ್ನಲು ಸಿದ್ಧವಾಗಿದೆ. ನೀವು ಮನೆಯಲ್ಲಿ ಮಾಡಿ ರುಚಿ ನೋಡಿ. ಮತ್ತೊಮ್ಮೆ ನಮಸ್ಕಾರ.